ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ಬ್ಲಾಗ್ ಚಾನಲ್. ಇವತ್ತು ನಾನು ನಿಮಗೆ ನನ್ನ ಡೈಲಿ ಬ್ಲಾಗ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತು ವಾರ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಎಲ್ಲ ಸೆಟ್ ಮಾಡಿ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೀನಿ. ಇದು ನಮ್ಮ ಹೊಸ ಮನೆ ಬ್ಲಾಗ್ ಇನ್ನೂ ನಾನು ಮಾಡಿಲ್ಲ, ಆರ್ಗನೈಜೇಷನ್ ಮಾಡಿ ಅದ್ರದ್ದು ಸ್ವಲ್ಪ ಮಾಡಿಬಿಟ್ಟು ಮಾಡೋಣ ಅಂದ್ಬಿಟ್ಟು ಏನು ನಾನು ಅದ್ರದ್ದು ಏನು ಅಪ್ಡೇಟ್ ಮಾಡಿಲ್ಲ. ಇವಾಗ ಸಿಂಪಲ್ಲಾಗಿ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಕೊಡಿ. ಬನ್ನಿ ಇವಾಗ ನಮ್ಮ ಮನೆದು ಚಿಕ್ಕದಾಗಿ ಒಂದು ಹಂಗೆ ಹೋಮ್ ಟೂರ್ ಮಾಡ್ಕೊಂಡು ಬಂದುಬಿಡೋಣ. ಮನೆ ಕಿಚನ್ ಹಾಗೆ ಇನ್ನೂ ಸಿಂಪಲ್ಲಾಗಿ ಹಂಗೆ ಸೆಟ್ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ಮಾಡಿಲ್ಲ. ತರಬಹುದು. ಇದು ನಮ್ಮ ಹೊಸ ಮನೆ ಬಂದಿರೋದು. ಅದು ಅಂದರೆ ತುಂಬ ದೊಡ್ಡದಾಗಿತ್ತು, ಸೊ ನಮಗೆ ಸ್ಪೇಸ್ ಅನ್ನೋದು ತುಂಬ ದೊಡ್ಡದಾಗಿತ್ತು. ಬಟ್ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ಸೊ ಇಲ್ಲಿ ಈ ಥರ ಎಲ್ಲ ಮಾಡಿಸಿದ್ದೀವಿ. ನಿಮಗೆ ಹೇಗಿತ್ತು ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ, ಹೇಗಿದೆ ಇದು ಅಂತ ಅಂದ್ಬಿಟ್ಟು. ಸೊ ಇವತ್ತೆಲ್ಲ ವಾರ ಇರೋದ್ರಿಂದ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಇನ್ನೂ ಪೂಜೆ ಮಾಡಬೇಕು. ಆ್ಯಂಡ್ ನಮ್ಮ ಮನೆಗೆ ಹೊಸ ಮೆಂಬರ್ಸ್ ಕೂಡ ಬಂದಿದ್ದಾರೆ. ನೋಡಿ ಇವರೇ ನಮ್ಮ ಮನೆ ಹೊಸ ಮೆಂಬರ್ಸ್ಗಳು. ಇವಾಗ ರೀಸೆಂಟಾಗಿ ತಂದಿರೋದು ಫಿಶ್. ಎಷ್ಟು ಚೆನ್ನಾಗಿದೆ, ಎಷ್ಟು ಆಟ ಆಡ್ತಾ ಇರ್ತಾರೆ ಗೊತ್ತಾ. ಅವಾಗ ಇಲ್ಲಿ ತೋರಿಸ್ತೀನಿ ನಾನು. ಇವರು ಇದಕ್ಕೆ ಫುಡ್ ಯಾವ ಥರ ಫುಡ್ ಕೊಡಬೇಕು ಆ್ಯಂಡ್ ಯಾವ ಥರ ಫುಡ್ ಕೊಡಬೇಕು ಅನ್ನೋದು ಗೊತ್ತಿಲ್ಲ. ನಾರ್ಮಲ್ ಫಿಶ್ ಫುಡ್ನೇ ಕೊಡ್ತಾಯಿದ್ದೀನಿ. ಇದ್ರದ್ದು ಸ್ವಲ್ಪ ಬೇರೆ ಎಲ್ಲ ನಾಲೆಡ್ಜ್ ಇರೋರು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ, ಇನ್ನೆಲ್ಲ ಹೇಗೆ ನೋಡ್ಕೋಬೋದು ಅಂತ. ಮತ್ತು ಇನ್ನೊಂದು ಏನಂದರೆ ಫ್ರೆಂಡ್ಸ್ ನೋಡಿ, ಇದು ಒಂದೇ ಒಂದು ಫಿಶ್ ಇದೆ ಅಲ್ವಾ, ಈ ಫಿಶ್ನ ಇದ್ರ ಒಳಗಡೆ ಹಾಕ್ಬೋದಾ, ಜೊತೆ ಸೇರಿಸ್ಬೋದಾ ಏನು ಅಂತ ಅಂದ್ಬಿಟ್ಟು ಪ್ಲೀಸ್ ತಿಳಿಸಿ. ಯಾಕೆಂದರೆ ಇದ್ರ ಪಾರ್ಟ್ನರ್ ತಂದಿದ್ದೆ ಅಲ್ವಾ, ಅದು ಸತ್ತೋಗ್ಬಿಡ್ತು. ಇದು ಒಂದೇ ಒಂದು ಉಳ್ಕೊಂಡಿದೆ. ಇದ್ರ ಜೊತೆ ಹಾಕೋದಾ ಬೇಡವಾ ಅಂತ ಕನ್ಫ್ಯೂಷನ್ ಗೊತ್ತಿಲ್ಲದೇ ಇದು ಒಂದೇ ಸೆಪ್ರೇಟ್ ಹಾಕಿ ನೋಡ್ಕೋತಾ ಇದ್ದೀನಿ. ನಿಮ್ಗೇನಾದರೂ ಇದ್ರಲ್ಲಿ ಹಾಕಿದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅನಿಸಿದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಯಾಕೆಂದರೆ ಪಾಪ ಇದು ಒಂದೇ ಒಂದಿದೆ, ನನಗೆ ಅದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ, ಫಿಶ್ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ಬಟ್ ಸಾಕಬೇಕು ಅನ್ನೋದು ತುಂಬ ಆಸೆ. ಹಾಗಾಗಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಮೀನುಗಳು ತಂದು ಹಾಕಿದ್ದೀನಿ. ಇದ್ರ ಜೊತೆ ಸೆಪ್ರೇಟ್ ಮೀನುಗಳು ಇನ್ನೂ ತರಬೇಕು ಅಂದ್ಕೊಂಡಿದ್ದೀನಿ. ಯಾವ ಥರ ಫಿಶ್ ಹಾಕ್ಬೋದು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬ ಇಷ್ಟ. ಸೊ ನೋಡಿ ಇಷ್ಟೇ ಫಿಶ್ಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದೋ ಗೊತ್ತಾ. ಮುಂಚೆ ತಂದಿದ್ದು ಮಾಡಿದ್ದೆ ಅಲ್ವಾ, ಅವೆಲ್ಲ ಸತ್ತೋಗ್ಬಿಟ್ಟು. ಹಾಗಾಗಿ ಅವ್ರ ಹತ್ರ ಕೇಳಿಕೊಂಡು ಇವು ಫಿಶನ್ನು ತಂದಿರೋದು. ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾವೆ, ಸೆಟ್ಟಾಗಿದ್ದಾವೆ ಕೂಡ ನೋಡಿ. ತಂದು ಒಂದು 2-3 ಡೇಸ್ ಆಯ್ತು ಅಷ್ಟೇ, ಜಾಸ್ತಿ ದಿನ ಆಗಿಲ್ಲ. ನಮ್ಮ ಮನೆ ನ್ಯೂ ಮೆಂಬರ್ಸ್ ಅಂತಲೇ ಹೇಳ್ಬೋದು. ಅವನ್ನೆಲ್ಲ ತೋರಿಸಿ ಅವು ಸತ್ತೋಗ್ಬಿಟ್ಟು ಅಲ್ವಾ, ಹಾಗಾಗಿ ನಾನು ನೀವು ಯಾವನ್ನೂ ತೋರ್ಸೋಕ್ಕೆ ಹೋಗಿಲ್ಲ. ಬಟ್ ಇವಾಗ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿಗೆ ನಾಲೆಡ್ಜ್ ಇದ್ದರೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಕಮೆಂಟ್ ಮಾಡಿ ಯಾವ ಥರ ಮಾಡ್ಬೋದು, ಹೇಗೆ ಮಾಡ್ಬೋದು ಅಂದ್ಬಿಟ್ಟು. ಪಾಪ ಇದು ಒಂದೇ ಒಂದು ಸಿಂಗಲ್ ಆಗಿದೆ, ಇದಕ್ಕೆ ಇನ್ನೊಂದು ಜೋಡಿ ತರಬೇಕು. ಬಟ್ ಪೇರು ಸಿಗಬೇಕಪ್ಪ, ಹೋಗಿ ಹುಡುಕ್ಬಿಟ್ಟು ಒಂದು ಸತಿ ತೊಗೊಬಿಟ್ಟು ಬರಬೇಕು. ಇದು ಮೇಲ ಫೀಮೇಲ ಅಂತ ಗೊತ್ತಿದ್ದವರು ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ. ಇದು ಮೇಲ ಫೀಮೇಲ್ ಅಂತ ಗೊತ್ತಾಗ್ತಾ ಇಲ್ಲ. ಮೇಲಾದರೆ 2 ಫೀಮೇಲ್ ತೊಗೊಬರೋಣ ಅಂತ ಇದ್ದೀನಿ. ಬಟ್ ಇದು ಫೀಮೇಲ ಮೇಲ ಅಂತ ಗೊತ್ತಾಗ್ತಾ ಇಲ್ಲ. ಫಿಶ್ ಬಗ್ಗೆ ನಾಲೆಡ್ಜ್ ಇರೋರಿಗೆ ಗೊತ್ತಾಗುತ್ತಲ್ವ, ಪ್ಲೀಸ್ ಅದು ಯಾವುದು ಅಂತ ಅಂದ್ಬಿಟ್ಟು ನೋಡಿ ನನಗೆ ಸ್ವಲ್ಪ ಕಮೆಂಟ್ ಮಾಡಿ ಆಯಿತಾ. ಇದೆಲ್ಲ ಆದಮೇಲೆ ಇನ್ನು ಇವತ್ತು ವಾರ ಇದೆ. ಸೊ ರಾಯರಿಗೆ ಏಕಾದಶಿ ಇದೆ, ರಾಯರದ್ದು ಪೂಜೆ ಮಾಡಬೇಕು. ಇದು ಮನೆ ಚಿಕ್ಕದಾಗಿ ಹಾಗೆ ಮನಿ ಪ್ಲ್ಯಾಂಟ್ಸ್ ಎಲ್ಲ ಇತ್ತಲ್ವ, ಅಲ್ಲಿಂದ ತಂದಿರೋದು. ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಇಲ್ಲಿ ಹಂಗೆ ಆರ್ಗನೈಜೇಷನ್ ಮಾಡಿದ್ದೀನಿ ಅಷ್ಟೇ. ಸೊ ಇದು ನಮ್ಮ ಮನೆ ಇವತ್ತಿನ ಡೈಲಿ ಬ್ಲಾಗ್ ಆಗಿರುತ್ತೆ ನೋಡಿ. ಇವರು ನಮ್ಮ ಮಾವರು ಆ್ಯಂಡ್ ಅವ್ರ ಅಪ್ಪಾಜಿಯವರು. ಅದು ಬಂದು ವಾಶ್ರೂಮು. ನಾನು ಇಲ್ಲಿ ಬಂದುಬಿಟ್ಟು ಜಾಗ ತುಂಬ ಚಿಕ್ಕದಲ್ವಾ, ಹಾಗಾಗಿ ಇರೋದ್ರಲ್ಲೇ ಸ್ವಲ್ಪ ಆರ್ಗನೈಜೇಷನ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ. ಹೇಗಿತ್ತು, ಹೇಗೆ ಮಾಡಿದ್ದೀನಿ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಇನ್ನು ಅದು ಬಂದರೆ ನೆಕ್ಸ್ಟ್ ಗೀಝರ್ ಆನ್ ಮಾಡಿದ್ದೀನಿ. ಇದು ಬೆಡ್ರೂಮು ನೋಡಿ. ಬೆಡ್ರೂಮ್ ಅಂದರೆ ಇನ್ನೂ ಸ್ವಲ್ಪ ಸೆಟ್ ಮಾಡಬೇಕು, ಇನ್ನೂ ಅಷ್ಟಾಗಿ ತಂದಿಲ್ಲ. ಇಲ್ಲಿ ಆಲ್ರೆಡಿ ಮಲಗಿದ್ದಾರೆ, ಸ್ವಲ್ಪ ಸೆಟ್ ಮಾಡಬೇಕು.
ಮನೇಲಿ ಕ್ಲೀನ್ ಆಲ್ರೆಡಿ ಆಗಿದೆ. ಸ್ವಲ್ಪ ಸ್ನಾನ ಮಾಡಿಕೊಂಡು ಬೇಗ ಪೂಜೆ ಮಾಡಬೇಕಷ್ಟೆ. ನಾನು ಪೂಜೆ ಮಾಡೋ ಬ್ಲಾಗ್ ಆಮೇಲೆ ಶೇರ್ ಮಾಡ್ತೀನಿ. ಇದಾದಮೇಲೆ ಕಂಟಿನ್ಯೂಷನ್ ಮಾಡ್ತೀನಿ. ಇದ್ರಲ್ವಾ ನಮ್ಮನೆ ನೆಂಟರುಗಳು ಅಂಡೆ ಹಾಗೆಲ್ಲ ಯಾಕೆ ಇದ್ದಾರೆ ಅಂತ ಅಂದ್ಬಿಟ್ಟು ನಮ್ಮ ಮನೆ ನೆಂಟರುಗಳಿದ್ರು. ನಮ್ಮ ಮನೆ ಪ್ಯೂರ್ ಗೆಸ್ಟ್, ನಮ್ಮ ಮನೆಯ ನ್ಯೂ ಮೆಂಬರ್ಸ್ಗಳು ತುಂಬ ಜನ ಇದ್ದಾರೆ. ಇವರು ಪಾಪ ಫಸ್ಟ್ ಬಂದರು ನಮ್ಮ ಮನೆಗೆ, ಸಿಂಗಲ್ ಆಗಿ ಉಳ್ಕೊಬಿಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ನನ್ನ ಫೇಸಲ್ಲಿ ತುಂಬ ಪಿಂಪಲ್ಸ್ ಆಗಿದ್ದಾವೆ. ಸೊ ಅವನು ಸ್ವಲ್ಪ ಮುಂಚೆ ಜಾಸ್ತಿ ಆಗಿದ್ದೋ ಇಲ್ಲೆಲ್ಲ ಹಣೆಯಲ್ಲಿ. ಸೊ ಅಲ್ವೇರಾ ಜೆಲ್ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಮ್ಮಿ ಆಗಿದೆ. ವಾಟರ್ ಕೂಡ ಚೇಂಜ್ ಆಗಿದೆ ಅಲ್ವಾ, ಹಾಗಾಗಿ. ಸೊ ನಮ್ಮ ಮನೆ ಮುಂದೆ ವ್ಯೂ ಬಂದು ಕಾಣಿಸುತ್ತೆ, ಬಂದು ತೋರಿಸ್ತೀನಿ. ಎಲ್ಲ ಮನೆಯಾಗ್ಬಿಟ್ಟಿದ್ದಾರೆ. ಮನೆಗೆ ಇನ್ನೂ ಒಬ್ರಿಗೆ ಎಷ್ಟು ಬಂದಿದ್ದಾರೆ ಯಾರು ಗೊತ್ತಾ? ಬನ್ನಿ ತೋರಿಸ್ತೀನಿ. ನೋಡಿ ಇವ್ರೆ, ಮಗಳು ಹೊಸ ಸೈಕಲ್ ಸ್ಕೂಲಿಗೆ ಹೋಗಿದ್ದಾಳೆ, ತಂದು ನಿಲ್ಲಿಸಿ. ಇಲ್ಲೊಂದು ಹುಡುಗ ಇರುತ್ತಲ್ವ, ಸಂದೆ ಎಳೆದು ಬೀಳಿಸುತ್ತೆ ಅಂತ ಅಂದ್ಬಿಟ್ಟು ಹಂಗೆ ಕಿಟಕಿಗೆ ಕಟ್ಬಿಟ್ಟಿದ್ದೀನಿ. ಇಲ್ಲಿಂದ ಅವಳು ಕೆಳಗಡೆ ಇಲ್ಲಿ ಹೋಗಬೇಕು ಫ್ರೆಂಡ್ಸ್. ಅವಳಿಗೆ ಕೆಳಗಡೆ ಸ್ಪೇಸು ಕೂಡ ಕೊಡೋಲ್ಲ ಅಂದ್ರೆ ಗೊತ್ತಾ, ಸ್ವಲ್ಪ ಪಾರ್ಕಿಂಗ್ ಮಾಡೋಕ್ಕೆ ತುಂಬ ಬೇಜಾರಾಯಿತು. ನೋಡಿ ಆ ಮನೆಯಲ್ಲಿ ಗಿಳಿಗಳಿದ್ದಾವೆ, ಡೈಲಿ ಎದುರು ಆಟ ಆಡ್ತಾ ಕೂತಿರ್ತವೆ. ಎಷ್ಟು ಚೆಂದ ಅವ ನೋಡೋಕ್ಕೆ. ನನಗಂತೂ ಅದ್ರ ಸೌಂಡ್ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನನ್ನ ಮಗಳು ಡೈಲಿ ಇಲ್ಲಿಂದ 3rd ಫ್ಲೋರ್ ಇರೋದು ಫ್ರೆಂಡ್ಸ್. ನೋಡಿ ಎಷ್ಟು ಕೆಳಗಡೆ ಹೋಗ್ಬೇಕು ಗೊತ್ತಾ, ನೋಡಿ 3rd ಫ್ಲೋರ್ ಇರೋದು. ನಾವು ಡೈಲಿ ತೊಗೊಂಡೋಗ್ಬೇಕು, ಅವಳಿಗೆ ಈವ್ನಿಂಗ್ ಸೈಕಲ್ ಓಡಿಸ್ಬೇಕು, ಮತ್ತು ಇಲ್ಲಿಗೆ ತೊಗೊಬಂದು ನಿಲ್ಲಿಸ್ಬೇಕು. ಆದರೂ ಹೊಸ ಸೈಕಲ್ ತುಂಬ ಆಟ ಮಾಡಿ ಅವ್ರ ಅಪ್ಪನ ಹತ್ರ ಕೊಡಿಸ್ಕೊಂಡಿದ್ದಾಳೆ. ಇವಾಗ ಸ್ಕೂಲಿಗೆ ಹೋಗಿದ್ದಾಳೆ, ಮತ್ತು ಈವ್ನಿಂಗ್ ಬಂದಮೇಲೆ ಹೋಗ್ತಾಳೆ. ನೋಡಿ, ನಾವು ಏನಾದರೂ ತರೋಕ್ಕೆ ಹೋಗ್ಬೇಕಂದ್ರೆ ಅಷ್ಟು ದೂರ ಹೋಗಬೇಕು. ವ್ಯೂ ತುಂಬ ಚೆನ್ನಾಗಿದೆ. ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದರೆ ನಮಗೆ ಸ್ವಲ್ಪ ಸೆಟ್ ಆಗೋಕ್ಕೆ ಇನ್ನೂ ಟೈಮ್ ಬೇಕಾಗುತ್ತೆ. ಯಾಕೆಂದರೆ ಅಲ್ಲಿ ಎಲ್ಲ ಹತ್ರದಲ್ಲೇ ಇತ್ತು, ಬಟ್ ಇಲ್ಲೆಲ್ಲ ದೂರದಲ್ಲಿದೆ ಅಲ್ವಾ, ಹಾಗಾಗಿ. ಸೊ ಆ ಕಡೆ ಎಲ್ಲ ನೇಬರ್ಸ್ ಇದ್ದಾರೆ. ಅದು ಬಂದು ಆ ಮನೆಯಲ್ಲಿ ನಾಯಿಗಳಿದ್ದಾವೆ. ಇದು ನಮ್ಮ ಮನೆ ಬ್ಲಾಗ್. ಸೊ ಇದಾಗಿತ್ತು ನಮ್ಮ ಮನೆ ಇವತ್ತಿನ ಬ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಹೇಗಿತ್ತು ಅಂದ್ಬಿಟ್ಟು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಪೂಜೆ ಕೂಡ ಎಲ್ಲ ಆಯಿತು. ರಾಯರದು ಪೂಜೆ ಎಲ್ಲ ಮುಗೀತು. ರಾಯರಿಗೆ ಇವತ್ತೇನು ಹೂವಿನ ಅಲಂಕಾರ ಇಲ್ಲ, ಬರೀ ತುಳಸಿ ಇಟ್ಟು ನೀರಿಟ್ಟು ಪೂಜೆ ಮಾಡೋದಷ್ಟೇ. ಪೂಜೆ ಎಲ್ಲ ಮುಗಿಸಿ ನಾನು ಬರೀ ಫ್ರೂಟ್ಸ್ ತಿನ್ನಷ್ಟೇ, ಫ್ರೂಟ್ಸು ಮತ್ತು ಹಾಲು ಅಷ್ಟೇ ತಿನ್ನಿತ್ತು ಒಂದೇ ಟೈಮು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.